ಧನ್ಯವಾದ. ಯಡಿಯೂರಪ್ಪರ ಹತ್ರ ಹೊರಟಿದ್ದು ದಾರಿ ಒಳಗಡೆ ಸದಾನಂದ ಗೌಡರು ಸಿಕ್ಬಿಟ್ಟು ಪಾಪ ಪುಣ್ಯಾತ್ಮ ನಗನಗತ ಕುರ್ಚಿ ಬಿಟ್ಬಿಟ್ಟೆ. ಸದಾನಂದ ಗೌಡರು ನೀವು ಕಾಮೆಂಟ್ ಹೇಳಬೇಕು. ಮಾಧ್ಯಮದ ಮಿತ್ರರಿಗೆ ಒಂದ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನನಗೆ ಮೊದಲೇ ಎಲ್ಲ ಗೊತ್ತಿತ್ತು. ಏನು ಗೊತ್ತಿತ್ತು? ನಮ್ಮವರು ನನಗೆ ರನ್ಔಟ್ ಮಾಡಿಸ್ತೀರಂತ ಗೊತ್ತಿತ್ತು. ಮತ್ತೆ ಯಾಕೆ ಓಡೋಕೆ ಹೋದ್ರಿ ನೀವು? ಮತ್ತೆ ಎಂತ ಮಾಡೋದಿನ ಕಡೆಯ ವಿಕೆಟ್ ಜಗದೀಶ್ ಶೆಟ್ಟರಿಗೆ ಒಂದು ಆಟಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಅಂತ ಓಡಿದ್ದೇವೆ ಅಷ್ಟೇ, ಮತ್ತೇನು ಅವಶ್ಯ ಇಲ್ಲ. ಮತ್ತು ಜಗದೀಶ್ ಶೆಟ್ಟರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಲ್ಲಿ ಓಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಇದು ಕೊನೆಯ ವಿಕೆಟ್, ಮತ್ತೆ ಯಾರು ಆಟಗಾರಿಲ್ಲ. ಹಾಗಾಗಿ ಈಗ ಮತ್ತೆ ಯಾರ ಕಡೆ ಕಾಮೆಂಟ್ ಕಳಿಸ್ಕೊಂಡಾಗ ಅಲ್ಲಿ ಸಿಕ್ಕರು ನಮ್ಮ ಯಡಿಯೂರಪ್ಪನವ್ರು ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಯಡಿಯೂರಪ್ಪ ಸಿಟ್ಟಿಗೆ ಎದ್ಬಿಟ್ರು. ಅವಾಗ ಯಡಿಯೂರಪ್ಪ ಹೆಂಗೆ ಮಾತಾಡ್ತಾರೆ? ಯಾವ ಭಾರತೀಯ ಜನತಾ ಪಕ್ಷ ಬಂದ ಜನಗಳು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಯಡಿಯೂರಪ್ಪನ ಕೊಡ್ತಾರಂತ ವಿಶ್ವಾಸ ಇಟ್ಕೊಂಡು ಇವತ್ತು 5 ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ನಡೆಸಲಿಕ್ಕೆ ಆದೇಶ ಮಾಡಿದ್ರು. ಕಾಮೆಂಟ್ ಹೇಳಕ್ಕೆಲ್ಲ ಬಂಧುಗಳು, ಕಾಮೆಂಟ್ ಹೇಳಬೇಕಂದ್ರೆ ದೇವೇಗೌಡರ ಹತ್ರ ಹೋಗ್ರಿ ನೀವು ಅಂದರು. ದೇವೇಗೌಡರ ಹತ್ರ ಹೊರಟಿದ್ದೆ. ಶ್ರೀರಾಮುಲು ಸರ್ ಸಿಕ್ಬಿಟ್ರು. ಶ್ರೀರಾಮುಲುಗೆ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಶ್ರೀರಾಮುಲು ಬಂಧುಗಳೇ, ಒಂದು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಾಮೆಂಟ್ ಹೇಳ್ತಕ್ಕಂಥ ಜಯಮನ್ ಅಂತಲ್ಲ, ಮುಂದಿನ ದಿನಮಾನಗಳಲ್ಲಿ ನೀವು ಅದ್ಭುತವಾದ ಆಶೀರ್ವಾದ ಮಾಡಿದ್ರೆ ಒಂದು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಮಾಡಿ ತೋರಿಸ್ತೀರ. ಒಂದು ಮಾತುಗಳು ಹೇಳಕ್ಕೆ ಇಷ್ಟಪಟ್ಟು ಕಾಮೆಂಟ್ ಹೇಳ್ಬೇಕಂದ್ರೆ ರೇಣುಕಾಚಾರ್ಯ ಹತ್ರ ಹೋಗ್ರಿ, ನೀವು ಭಾಳ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅವರು. ರೇಣುಕಾಚಾರ್ಯರು ಸರ್ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಈ ಸಂದರ್ಭದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಾಂಗ್ರೆಸ್ ತಪ್ಪಡಿಲ್ವಾ, ಜೆಡಿಎಸ್ ತಪ್ಪಡಿಲ್ವಾ? ಎಲ್ಲರೂ ತಪ್ಪು ಮಾಡಿದ್ದಾರೆ. ಯಡಿಯೂರಪ್ಪ ತಂದೆ ಸಮಾನ. ನಾವು ಅದನ್ನು ಕೇಳೇ ಇಲ್ರಿ. ನೀವು ಕಾಮೆಂಟ್ ಹೇಳ್ರಿ. ಒಂದು 5 ನಿಮಿಷ ಡ್ಯಾನ್ಸ್ ಮಾಡೋದು ಮಾಡ್ಬಿಡ್ತೀನಿ. ನಾನು ಕಾಮೆಂಟ್ ಹೇಳೋದು ನನ್ನ ಕೈಲಿ ಆಗೋದಿಲ್ಲ. ಹೋಗಿಬಿಡಿ ಸರ್ ಬೇಡ. ಮತ್ತೆ ಇನ್ಯಾರ ಕೈಲಿ ಹೇಳ್ಸೋಣ ಅಂದಾಗ ಅಲ್ಲಿ ಸಿಕ್ಕರು ನಮ್ಮ ಯಾರೇ ಅಲ್ಲಿ ದೇವೇಗೌಡರು ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ದೇವೇಗೌಡರು ನೋಡಿ ಸ್ವಾಮಿ, ಕಳೆದ 50 ವರ್ಷದ ರಾಜಕಾರಣದಲ್ಲಿ ದೇವೇಗೌಡ ಯಾರ ಬಗ್ಗೆ ಕಾಮೆಂಟ್ರಿ ಇಲ್ಲ. ಮತ್ತೆ ಏನು ಮಾಡಿದ್ರಿ? ರೈತ ಪರವಾದ ಹೋರಾಟಗಳನ್ನು ಮಾಡಿದ್ದೀನಿ, ರೈತ ಪರವಾದ ಸರ್ಕಾರವನ್ನು ಕೊಟ್ಟಿದ್ದೀನಿ. ರೈತರು ಏನು ಕೊಟ್ಟರು? ಮಣ್ಣಿನ ಮಗ ಅಂತ ಬಿರುದು ಕೊಟ್ಟಿದ್ದಾರೆ. ಸರ್ ಕ್ರಿಕೆಟ್ ಬಗ್ಗೆ ನಿಮ್ಗೆ ಏನು ಗೊತ್ತು? ಏನು ಗೊತ್ತಿಲ್ಲ? ಎಲ್ಲ ಗೊತ್ತು ಸರ್. ನನಗೆ ಗೊತ್ತಿರೋದು ಒಂದೇ ಒಂದು ಮಾತು, ಯಾವ ಸಂದರ್ಭದಲ್ಲಿ ಯಾವ ವಿಕೆಟಿಂದ ಯಾವ ಥರ ತೆಗಿಬೇಕಂತ ಗೊತ್ತು ನನಗೆ. ಇನ್ಯಾರ ಕಡೆ ಕಾಮೆಂಟ್ ಹೇಳ್ಸೋಣ ಅಂದಾಗ ಅಲ್ಲಿ ಸಿಕ್ಕರು ಕುಮಾರಸ್ವಾಮಿ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕದಲ್ಲಿ 2020 ಪಂದ್ಯದಲ್ಲಿ ಯಾವ ರೀತಿ ಮೊದಲು ಬ್ಯಾಟಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟವನೇ ನಾನು. ಈ ಗಿಮೆಂಟ್ ಹೇಳೋದು ನನ್ನ ಕೈಲಾಗಲ್ಲ, ಬೇಡ ಬಿಡ್ರಿ ಸರ್. ಧರ್ಮ್ ಸಿಂಗ್ ಅವ್ರು ಸಿಕ್ಬಿಟ್ರು. ಧರ್ಮ್ ಸಿಂಗ್ ಸಾಹೇಬ್ರೆ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಧರ್ಮ್ ಸಿಂಗ್ ಅವರು ಈ ಕಾಮೆಂಟ್ ಹೇಳೋದು ನಮ್ಮ ಕೈಲಿ ಆಗೋದಿಲ್ಲ. ಏನಪ್ಪ ನಾವೆಲ್ಲ ಚಿಕ್ಕ ಎಷ್ಟು ಹುಡುಗ ಕಬಡ್ಡಿ ಖೋಖೋ ಎಲ್ಲ ಆಡ್ತಿರೋದು, ನೀವು ಕಾಮೆಂಟ್ ಹೇಳಂತೀರಿ, ನಾಳೆ ಬಂದು ಭರತನಾಟ್ಯ ಮಾಡ್ರಿ ಅಂತೀರಿ, ಅವೆಲ್ಲ ಆಗೋದಿಲ್ಲ ಅಂತ. ಬೇಡ ಬಿಡ್ರಿ ಸರ್. ಇನ್ಯಾರ ಕಡೆ ಕ್ರಿಕೆಟ್ ಕಾಮೆಂಟ್ ಹೇಳ್ಸೋದಾಗ ಅಲ್ಲಿ ಸಿನಿಮಾ ಆ್ಯಕ್ಟರ್ ಸಿಕ್ಕರು. ಸರ್ ನೀವು ಕ್ರಿಕೆಟ್ ಕಾಮೆಂಟ್ ಹೇಳ್ಬೇಕಂದ್ರೆ ಅವ್ರು ಮಾತಾಡ್ತಾರೆ. ಎಡೆ ಯಾವುದು ಚಿತ್ರದಲ್ಲಿ ಪಾತ್ರ ಮಾಡ್ತೀನಿ, ಕ್ರಿಕೆಟ್ ಆಡಬಲ್ಲೆ, ಆದರೆ ಕಾಮೆಂಟ್ ಹೇಳ್ಕೊಂಡು ಕೇಳಾಗಲ್ಲ. ಯಾರ್ರೀ? ಶಿವರಾಜ್ ಕುಮಾರ್ ಅವರ ಸಿನಿಮಾ ಜೋರು ನಡೆದಿತ್ತು, ಜೋಗಿ. ಅದರೊಳಗೆ ಕ್ರಿಕೆಟ್ ಕಾಮೆಂಟ್ ಹೇಳ್ತಾರೆ. ಹೆಂಗ ಒಡಿ ಮಗ ಬಿಡಬೇಡ ಬಾಲ್ನ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಏನೇ ಬರಲಿ ಕೊಡಬೇಡ ವಿಕೆಟ್ನ. ಈ ಕ್ರಿಕೆಟ್ನಲ್ಲಿ ವಿಕೆಟ್ ಬಹಳ ಮುಖ್ಯ ಕಣೋ, ಈ ಕೈಗೆ ಬ್ಯಾಟು ಸಿಕ್ಕಿದ ಮ್ಯಾಗೆ ಸೆಂಚುರಿ ಕಣೋ. ಮಗ ಬೋಲ್ಟ್ ಆಗಬೇಡ, ಮಗ ಕ್ಯಾಚ್ ಕೊಡಬೇಡ, ಮಗ ರನ್ ಔಟ್ ಆಗಬೇಡ, ಬಾಲ್ ವೇಸ್ಟ್ ಮಾಡಬೇಡ್ರಲೇ. ಸ್ಪಿನ್ನರ್ನೆಲ್ಲ ಮುಂದೆ ಇಟ್ಟು ಸ್ಕೆಚ್ ಹಾಕ್ತಾರೋ, ಲೂಸ್ ಬಾಲ್ ಅಂತ ಮುಂದೆ ಹೋದ್ರೆ ಸ್ಟಂಪ್ ಔಟ್ ಮಾಡ್ತಾರೋ. ಮ್ಯಾಚೆ ಗೋಳು ಕಣು, ಎಲ್ಲ ಫಿಕ್ಸಿಂಗ್ ಕಣು, ಹೆಲ್ಮೆಟ್ ಇಲ್ದಿದ್ರೆ ತಲೆನೇ ಚೂರು. ಅದಕ್ಕೆ ಹೆಲ್ಮೆಟ್ ಕಡ್ಡಾಯ ಮಾಡ್ಯಾರ. ಎಲ್ಲಿ? ಬೆಂಗಳೂರಾಗಷ್ಟೇ. ನಮ್ಮ ಕಡೆ ಇಲ್ರಿ. ನಮ್ಮ ಕಡೆ ಗಾಡಿ ಮ್ಯಾಗ 3 ಜನ ಹೋಗಿಲ್ಲ ಅಂದ್ರೆ ನಾವು ಗಂಡಸಲ್ಲ ಅಂತಾರೆ. 3 ಜನ ಹೋಗ್ತಿರ್ತಾರೆ, ಟ್ರಾಫಿಕ್ ಒಳಗೆ ಇನ್ಸ್ಪೆಕ್ಟರ್ ಹಿಡಿದ್ಬಿಡ್ತಾರೆ. ಸ್ಟಾಪ್, ಮಕ್ಕಳ 3 ಜನ ಹೋಗೋದ ಕಾನೂನಿಗೆ ವಿರುದ್ಧ. ಅಪರಾಧ ಅಂದ್ರೆ 4 ಜನ ಹೊಂಟ್ರಿ ಆ ಮಕ್ಕಳಂದು.
4 ಜನ ಅದು ಇನ್ನೊಬ್ಬರು ಎಲ್ಲೇ ಬಿತ್ತಿದಂಗೆ ಸರ್ ಅಂದವ. ಹೋಯ್ಚರ ಬಂದರು ಅವ್ರು ಗಾಡಿ ಮೇಲೆ ಇಡೋದು ಹೋಗ್ಕೊಂಡು ಹೊಡೆಯಬಿಟ್ಟ. 3 ನಿಂತಿದ್ರು. ಸ್ಟಾಪ್ ಮಕ್ಕಳ 3 ಜನ ಹೋಗ್ತಾರೆ ಎಲ್ಲೇ ಗಾಡಿ ಮೇಲೆ. ಹೆಸರೇನು ನಿಮ್ಮದು? ಬೇರೆ ಬೇರೆ ಹೆಸರು ಹೇಳಿ ಎಲ್ಲ ಕೇಸ್ ಜಡಿತಾರೆ. ಆಯಿತು, ನನ್ನ ಹೆಸರು ರಾಮರಿ ಅಂದವ. ಇನ್ನೊಬ್ಬನ ಹೆಸರು ಲಕ್ಷ್ಮಣ ಸರ್. ಅವನು ಇನ್ನೊಬ್ಬರು ಅವನ ಹೆಸರು ಭರತ್ ರೀ ಅಂದ. ಇನ್ಸ್ಪೆಕ್ಟರ್ ಭಾರಿ ಸ್ಟ್ರಾಂಗ್ ಇದ್ರು. ನೋಡಿದ್ರು ರಾಮ ಲಕ್ಷ್ಮಣ ಭರತ. ನಿಮ್ಮ ಅಪ್ಪನ ಹೆಸರು ದಶರಥ ಅಲ್ಲೇ ಅಂದ. ಹೌದ್ರಿ ಸರ್, ನಿಮ್ಗೆ ಹೆಂಗೆ ಗೊತ್ತ್ರಿ ಅಂದವ. ಇಡೀ ನಿಮ್ಮ ವಂಶ ಗೊತ್ತು ಮಕ್ಕಳು ನನಗೆ. ಹೆಂಗ್ರಿ ಸರ್? ನನ್ನ ಹೆಸರು ರಾವಣ, ನಡ್ರಿ ಲಂಕಾದಾಗ. ಈ ರಾಮ ಲಕ್ಷ್ಮಣ ಕಾಡಿಗೆ ಹೊಂಟಿದ್ರು. ಸೀತಾ ಲಕ್ಷ್ಮಣ ಗೇಟ್ ಹಾಕಿದ. ಸೀತಮ್ಮ ಯಾರು ಬಂದ್ರೆ ಗೇಟ್ ದಾಟಿ ಹೊರಗೆ ಬರಬೇಡ. ಆಯಿತು. ರಾವಣ ಇದೇ ಚಾನ್ಸ್ ತಿಳ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಬಂದ. ಸೀತಾ ಓಡಿ ಬಂದು ಭಿಕ್ಷೆ ಹಾಕಿಬಿಟ್ಲು. ಇವ ರಾವಣ ಸೀತಾ ನೀನು ಮೋಸ ಹೋದೆ, ನಾನು ಭಿಕ್ಷುಕನಲ್ಲ ರಾವಣ. ಸೀತಾ ಏನು ಮಾಡ ಪಾಪ ಒಬ್ಬ ಹೆಣ್ಮಗಳು ಆಕೆ ಅಂದ್ಲ, ರಾವಣ ನೀ ಮೋಸ ಹೋದೆ, ನಾನು ಸೀತಾ ಅಲ್ಲ ಅಂದ. ಅವ್ನು ಚಳಿಗಾಲದಾಗ ಗಡಗ ನಡಿಕ್ಬಿಟ್ಟು ಯಾವ್ದು ಬಿಟ್ಟ ಚಳಿಗಾಲದಾಗ. ಸೀತಾ ಅಲ್ಲ ಹಂಗಂದ್ರೆ ಮತ್ತೆ ನೀ ಯಾರು ಅಂದ. ನಾವು ಮನ್ಯಾಗ ಮುಸ್ರಿ ತಿಕ್ಕ ಗೀತಾ.